ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ, ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ, ನಿಮ್ಮ ಕಾರ್ಯ ಸಾಧನೆಗೆ, ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ, ಗ್ರಹಗಳ ಗೋಚಾರದಲ್ಲಿ 12 ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಕರ ರಾಶಿಯಲ್ಲಿ 12ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ಫೆಬ್ರವರಿ ಮಾಸದ 4ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ, ಶುಕ್ರ ಗ್ರಹ 6ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ 23ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 4 ಗ್ರಹಗಳು ರಾಹು ಗ್ರಹದ ಸಂಯೋಗದಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು, ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯೂ ಆಗಲಿದ್ದು, ಈ ಮಾಸದ ಕೊನೆಯಲ್ಲಿ ಬುಧ ಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಕುಜಗ್ರಹ ಫೆಬ್ರವರಿ ಮಾಸದಲ್ಲಿ 23ನೇ ದಿನಾಂಕದವರೆಗೆ ತೃತೀಯ ಸ್ಥಾನ ಮಕರ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಧೈರ್ಯ ಇರುತ್ತೆ, ಒಳ ಧೈರ್ಯ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಕುಜಗ್ರಹದೊಂದಿಗೆ ಸೂರ್ಯಗ್ರಹದ ಸಂಚಾರವು 12ನೇ ದಿನಾಂಕದವರೆಗೆ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಧೈರ್ಯದಿಂದ ಮುಂದುವರಿಯುವಂತೆ ಮತ್ತು ಧೈರ್ಯವೇ ನಿಮಗೆ ಸಾಧನ ಮತ್ತು ಧೈರ್ಯವೇ ನಿಮ್ಮ ಬಂಡವಾಳ ಆಗುವಂತೆ ಇಲ್ಲಿ ಈ ಗ್ರಹಗಳು ಬಹಳ ಎನರ್ಜೆಟಿಕ್ ಆಗಿ ನಿಮಗೆ ಫಲವನ್ನು ನೀಡುತ್ತಾರೆ. ಡೈಲಿ ಎನರ್ಜಿ ಇರುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಡೈಲಿ ಎನರ್ಜಿ ಇರುತ್ತೆ. ಆದರೆ ಸಕ್ಸಸ್ ಅನ್ನ ಪಡೆದುಕೊಳ್ಳುವುದಕ್ಕೆ ಸ್ವಲ್ಪ ಅಡೆತಡೆಗಳಿರುತ್ತೆ. ಏಕೆಂದ್ರೆ ದಶಮದಲ್ಲಿ ಕೇತು ಗ್ರಹದ ಸಂಚಾರ, ಗುರುಗ್ರಹ ವಕ್ರ ಸಂಚಾರವು ಆಗ್ತಾ ಇರೋದ್ರಿಂದ ಯಶಸ್ಸಿಗೆ ತೊಂದರೆಗಳಿರುತ್ತೆ ಮತ್ತು ಪಂಚಮದಲ್ಲಿ ಶನಿಯ ಸಂಚಾರವು ಆಗ್ತಾ ಇರೋದ್ರಿಂದ ಬಹಳ ಹಾರ್ಡ್ ವರ್ಕ್ ನಂತರವೇ ನೀವು ಸಕ್ಸಸ್ ಅನ್ನ ಪಡೆದುಕೊಳ್ಳುವುದು ಇರುತ್ತೆ ಮತ್ತು ನೆಮ್ಮದಿಗೆ ಕೊರತೆಗಳು ಆಗುತ್ತೆ. ಏಕೆಂದ್ರೆ ಚತುರ್ಥ ಸ್ಥಾನದಲ್ಲಿ ರಾಹು ಸಂಚಾರವು ಆಗ್ತಾ ಇರೋದ್ರಿಂದ. ಇನ್ನು ಕುಜಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಸಂಪರ್ಕವನ್ನ ಸೂಚಿಸುತ್ತೆ. ಸಂಪರ್ಕದಲ್ಲಿ ಬಹಳ ಬೋಲ್ಡ್ ಆಗಿ ಮಾತಾಡುವಂತೆ, ಬಹಳ ಬೋಲ್ಡ್ ಆಗಿ ನೀವು ಇತರರೊಂದಿಗೆ ಸಂಪರ್ಕವನ್ನ ಬೆಳೆಸುವಂತೆಯೂ ಈ ಗ್ರಹ ಇಲ್ಲಿ ಫಲವನ್ನ ನೀಡ್ತಾರೆ. ಈ ಗ್ರಹಗಳೊಂದಿಗೆ ಪ್ರಾರಂಭದ 5-6 ದಿನಗಳ ಕಾಲ ಬುಧ ಗ್ರಹ ಶುಕ್ರ ಗ್ರಹಗಳು ಸಂಚಾರ ಮಾಡೋದ್ರಿಂದ ಬರವಣಿಗೆಗೆ ಆಗಬಹುದು, ಒಪ್ಪಂದಗಳಿಗೆ ಆಗಬಹುದು, ಅಗ್ರಿಮೆಂಟ್ ಯಾವುದೇ ಒಂದು ವಿಷಯವನ್ನ ಮಾಡಿಕೊಳ್ಳುವುದಕ್ಕೂ ಇಲ್ಲಿ ಟ್ಯಾಲೆಂಟ್ ಇಂದ ಕೆಲಸ ಆಗುವಂತೆ ಇಲ್ಲಿ ಬುಧ ಗ್ರಹ ಮತ್ತು ಶುಕ್ರ ಗ್ರಹಗಳ ಪ್ರಭಾವವು ಆಗಲಿದೆ. 3ನೇ ಸ್ಥಾನದಲ್ಲಿ ಈ ಸ್ಥಾನವು ಸಮೀಪ ಪ್ರಯಾಣವನ್ನ ಸೂಚಿಸೋದ್ರಿಂದ ಶಾರ್ಟ್ ಟ್ರಿಪ್ ಅಂದ್ರೆ ಸಮೀಪದಲ್ಲಿ ನೀವು ಯಾವುದಾದ್ರೂ ಟ್ರಿಪ್ ಹೋಗಬಹುದು. ಕೆಲವರು, ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಕೆಲವರು ಹೋಗ್ಬೋದು. ಅಂದ್ರೆ ಯಾರು ಪ್ರಯತ್ನ ಪಡ್ತೀರಾ ಅಂತವರಿಗೆ ಇಂಥ ಯೋಗ ಪ್ರಾಪ್ತಿಯಾಗುತ್ತೆ. ಈ ಗ್ರಹಗಳು ತೃತೀಯ ಸ್ಥಾನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಾರ್ಡ್ ವರ್ಕ್ ಮಾಡುವಂತೆ, ಬಹಳ ಆತ್ಮವಿಶ್ವಾಸದಿಂದ ಮುಂದುವರಿಯುವಂತಹ ಫಲವನ್ನ ಈ ಗ್ರಹಗಳು ನೀಡ್ತಾರೆ. ಸೂರ್ಯಗ್ರಹ 12ನೇ ದಿನಾಂಕದಿಂದ ಚತುರ್ಥ ಸ್ಥಾನವನ್ನ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡೋದ್ರಿಂದ
ಮತ್ತು ಕುಜಗ್ರಹ 23ನೇ ದಿನಾಂಕದಿಂದ ಸಂಚಾರ ಮತ್ತು ಪ್ರಾರಂಭದಲ್ಲಿಯೇ ಒಂದು ವಾರದಲ್ಲಿಯೇ ಬುಧ ಶುಕ್ರ ಗ್ರಹಗಳು ಚತುರ್ಥ ಸ್ಥಾನವನ್ನ ಪ್ರವೇಶಿಸ್ತಾರೆ. ಈ ಮಿಕ್ಸ್ ಫಲಗಳು ಸಿಗುತ್ತೆ ನಿಮಗೆ. ಚತುರ್ಥ ಸ್ಥಾನ ಅಂದ್ರೆ ವಾಹನ, ಭೂಮಿ, ಆಸ್ತಿ, ಮಾತೃಪ್ರೇಮದ, ನೆಮ್ಮದಿ, ಶಾಂತಿಯ, ಮನೆಯ ವಾತಾವರಣದ ಸ್ಥಾನವೂ ಆಗಿರೋದ್ರಿಂದ ಇಲ್ಲಿ ಮಿಕ್ಸ್ ಫಲಗಳಿರುತ್ತೆ. ಅಂದ್ರೆ ಇಲ್ಲಿ ಬುಧ ಗ್ರಹ, ಶುಕ್ರ ಗ್ರಹಗಳು ಇಲ್ಲಿ ಅಟ್ಯಾಚ್ಮೆಂಟ್ ಅನ್ನ ನಿಮಗೆ ಸೂಚಿಸಿದ್ರೆ ಮಾತೃಪ್ರೇಮದಲ್ಲಿ, ರಾಹು ಗ್ರಹ ಅದರಲ್ಲಿ ಕೊರತೆಯನ್ನ ಮತ್ತು ಅತೃಪ್ತಿಯನ್ನ ನೀಡುವ ಗ್ರಹ. ಹಾಗೆ ಕುಜಗ್ರಹ ಮನೆಯ ವಾತಾವರಣದಲ್ಲಿ ಏನಾದರೂ ಕಲಹಗಳನ್ನ ಮಾಡಿಸುವ ಗ್ರಹ. ಈ ಗ್ರಹಗಳ ಇಲ್ಲಿ ಪ್ರಭಾವ ಏನಾಗುತ್ತೆ, ವಾಗ್ವಾದಗಳು, ಮನೆಯ ಒಳಗಡೆ ಮಾತಾಡುವುದರಲ್ಲಿ ಭಿನ್ನಾಭಿಪ್ರಾಯಗಳು, ಪರಸ್ಪರ ಸ್ವಾಭಿಮಾನದ ಸಂಘರ್ಷ, ಸೂರ್ಯಗ್ರಹದ ಪ್ರಭಾವ ಅಧಿಕಾರದ ಮೇಲೆ, ಅಂದ್ರೆ ನನ್ನದೇ ಆಗ್ಬೇಕು ಅನ್ನುವಂತಹ ಆ ಒಂದು ಸ್ಥಾನಮಾನದ ಸಂಘರ್ಷಗಳು, ಇವೆಲ್ಲ ಕೆಲವು ಕುಟುಂಬಗಳಲ್ಲಿ ಈ ಗ್ರಹಗಳ ಪಂಚಗ್ರಹಗಳ ಸಂಯೋಗ ಚತುರ್ಥ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ನಡೆಯುತ್ತೆ. ಈ ವಿಷಯಗಳ ಬಗ್ಗೆ ಜಾಗೃತಿಯನ್ನ ತೆಗೆದುಕೊಳ್ಬೇಕು. ಮಾತೃಪ್ರೇಮ, ತಾಯಿಯೊಂದಿಗೆ ಶಾಂತತೆಯಿಂದ ಇರಬೇಕಾಗುತ್ತೆ. ಇನ್ನು ನೆಮ್ಮದಿ ಇರೋದಿಲ್ಲ. ರಾಹು ಗ್ರಹ ಯಾವಾಗ ಚತುರ್ಥ ಸ್ಥಾನದಲ್ಲಿ ಸಂಚರಿಸ್ತಾರೆ ನೆಮ್ಮದಿಗೆ ಕೊರತೆಗಳಾಗುತ್ತೆ. ವಾಹನ ಸ್ಥಾನ, ವಾಹನ ಅಂದ್ರೆ ವಾಹನದಲ್ಲಿ ಏನಾದರೂ ಸಮಸ್ಯೆಗಳು, ಕೊರತೆಗಳಾಗಬಹುದು, ಇದ್ದಕ್ಕಿದ್ದಂತೆ ಟೆಕ್ನಿಕಲ್ ಪ್ರಾಬ್ಲಮ್ ಬರಬಹುದು. ಇನ್ನು ಅಪಘಾತಗಳು ಆಗ್ಬಹುದು. ಏಕೆಂದ್ರೆ ಬಹುಗ್ರಹಗಳ ಸಂಚಾರ ಚತುರ್ಥ ಸ್ಥಾನದಲ್ಲಿ ಬಂದಾಯಿತು. ವಾಹನ ಸ್ಥಾನವೂ ಅದೇ. ಇಲ್ಲಿ ಕುಜಗ್ರಹ ಮತ್ತು ರಾಹು ಗ್ರಹಗಳು ಇಲ್ಲಿ ಅಪಾಯವನ್ನ ನೀಡುವ ಗ್ರಹಗಳು. ವಾಹನ ಕಾರಕ ಗ್ರಹ ಶುಕ್ರ ಗ್ರಹದ ಸಂಚಾರವು ಚತುರ್ಥ ಸ್ಥಾನದಲ್ಲಿ ಬಂದಾಯಿತು. ಅಷ್ಟಮಾಧಿಪತಿಯಾದಂತಹ ಬುಧ ಗ್ರಹದ ಸಂಬಂಧವು ಅಲ್ಲಿ ಬಂದಾಯಿತು. ಹಾಗಾಗಿ ಈ ವಾಹನ ಅನ್ನುವಂತಹ ವಿಷಯದಲ್ಲಿ ದೂರ ಪ್ರಯಾಣವನ್ನ ಮಾಡುವಾಗ ವಾಹನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಭೂಮಿ ವಿಷಯ ಬಂದಾಗ ಭೂಮಿ ಸಂಬಂಧಪಟ್ಟಂತೆಯೂ ದೋಷಗಳನ್ನ ಈ ಗ್ರಹಗಳು ನೀಡ್ತಾರೆ. ಇಲ್ಲಿ ರಾಹು ಗ್ರಹ ನೋಡಿ, ರಾಹು ಚತುರ್ಥ ಸ್ಥಾನದಲ್ಲಿ ಯಾರದೇ ಜಾತಕದಲ್ಲಿ ಇದ್ದಾಗಲೂ ಭೂದೋಷಗಳು, ಭೂಮಿ ದೋಷಗಳಾಗುವಂತೆ ಆಗುತ್ತೆ. ಅಂದ್ರೆ ತೆಗೆದುಕೊಂಡಂತಹ ಭೂಮಿ ಉಳಿಯದೆ ಇರಬಹುದು, ಅಥವಾ ಇವರ ಬಳಿ ಇದ್ದಂತಹ ಭೂಮಿ ಮಾರಾಟ ಮಾಡಬಹುದು. ಈ ರೀತಿ ಫಲವನ್ನ ನೀಡ್ತಾರೆ. ಹಾಗಾಗಿ ಭೂಮಿಯ ಸಂಬಂಧಪಟ್ಟಂತೆಯೂ ಇಲ್ಲಿ ಆಸ್ತಿ ಸಂಬಂಧಪಟ್ಟಂತೆಯೂ ಈ ಗ್ರಹಗಳು ದೋಷವನ್ನ ನೀಡ್ತಾರೆ. ಅಂದ್ರೆ ಮುಖ್ಯವಾಗಿ ಏನಾದರೂ ಇದರ ಒಂದು ಚರ್ಚೆ ಆಗ್ಬಹುದು, ಈ ವಿಷಯ ಸಂಬಂಧಪಟ್ಟಂತೆ ನಿರ್ಧಾರಗಳಾಗ್ಬೋದು. ಇದೆಲ್ಲದರಲ್ಲಿಯೂ ಈ ಗ್ರಹಗಳು, ಈ ಮಿಕ್ಸ್ ಗ್ರಹಗಳು, ಈ ಸಂಯೋಗ ನಿಮಗೆ ಕಲಹವನ್ನ, ವಾಗ್ವಾದವನ್ನ ಮಾಡಬಹುದು. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಶಾಂತಿಗಾಗಿ ಪ್ರಯತ್ನವನ್ನ ಪಡ್ತೀರಾ. ಏಕೆಂದ್ರೆ ಶುಕ್ರ ಗ್ರಹದ ಸಂಚಾರ ಅಲ್ಲಿ ಆಗ್ತಾ ಇರೋದ್ರಿಂದ ಶಾಂತತೆ ಅಂದ್ರೆ ಸಂತೋಷವನ್ನ ಹುಡುಕ್ತೀರ. ಸಂತೋಷಕ್ಕಾಗಿ, ಸಂತೋಷದಿಂದ ಇರುವುದಕ್ಕಾಗಿ ಪ್ರಯತ್ನವನ್ನು ಪಡ್ತೀರ. ಇನ್ನು ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಸಪ್ತಮಾಧಿಪತಿಯಾದಂತಹ ಶುಕ್ರ ಗ್ರಹ ತೃತೀಯ ಸ್ಥಾನ ಮತ್ತು ಚತುರ್ಥ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಒಳ್ಳೆ ಫಲವನ್ನೇ ನೀಡ್ತಾರೆ. ಪ್ರಾರಂಭದ ದಿನಗಳಲ್ಲಿ ಅಂದ್ರೆ ಮಧ್ಯಭಾಗದವರೆಗೂ ಈ ಗ್ರಹಗಳು ಇಲ್ಲಿ ಅಂದ್ರೆ ತೃತೀಯ ಸ್ಥಾನದಲ್ಲಿ ಸಂಚರಿಸ್ತಾರೆ. ಆನಂತರ ಚತುರ್ಥ ಸ್ಥಾನವನ್ನ ಪ್ರವೇಶಿಸ್ತಾರೆ. ಚತುರ್ಥ ಸ್ಥಾನವನ್ನ ಪ್ರವೇಶಿಸಿದರೂ ಈ ಎಲ್ಲಾ ಗ್ರಹಗಳು ದಶಮ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ಚತುರ್ಥದಿಂದ ದಶಮವನ್ನ ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಪ್ರಯತ್ನದ ನಂತರದಲ್ಲಿ ಅಡ್ಡಿ ಆತಂಕಗಳ ನಂತರದಲ್ಲಿ ಸಕ್ಸಸ್, ಒಳ್ಳೆ ಫಲಗಳನ್ನ ಪಡೆದುಕೊಳ್ಳುವುದಕ್ಕೆ ಈ ಗ್ರಹಗಳು ಇಲ್ಲಿ ಪ್ರಭಾವವನ್ನ ಮಾಡ್ತವೆ. ಅಂದರೆ ದಶಮಾಧಿಪತಿಯಾದಂತಹ ಸೂರ್ಯಗ್ರಹವು 12ನೇ ದಿನಾಂಕದಿಂದ ದಶಮ ಸ್ಥಾನವನ್ನ ವೀಕ್ಷಿಸುವುದು ಒಳ್ಳೆಯದೇ. ನಿಮ್ಮ ಕೆಲಸ ಕಾರ್ಯಗಳಿಗಾಗಬಹುದು, ಗವರ್ಮೆಂಟ್ ಉದ್ಯೋಗಸ್ಥರಿಗೆ, ಉನ್ನತ ಅಧಿಕಾರ ಯೋಗದಲ್ಲಿ ಇರುವವರಿಗೆ, ನಿಮ್ಮ ನಿರ್ಧಾರಗಳಿಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಸೂರ್ಯಗ್ರಹ ಕರ್ಮಸ್ಥಾನ ದಶಮವನ್ನ ವೀಕ್ಷಿಸುವುದು ತುಂಬಾ ಒಳ್ಳೆಯದು. ಕುಜಗ್ರಹದ ಸಂಚಾರ ಪ್ರಾಪರ್ಟಿ ವಿಷಯದಲ್ಲಿ ಸಕ್ಸಸ್ ಅನ್ನ ನೀಡುತ್ತೆ. ಆದ್ರೆ
ಅದರ ವಿಧಾನ ಸರಿ ಇರೋದಿಲ್ಲ. ಯಾವ ರೀತಿ ಪ್ರಯತ್ನ ಪಡ್ತೀರಾ ಅದರ ಒಂದು ಮೆಥಡ್ ಏನಿರುತ್ತೆ ಅದು ಸರಿ ಇರೋದಿಲ್ಲ. ಯಾಕಂದ್ರೆ ರಾಹು ಪ್ರಭಾವ, ರಾಹು ಅಸಾಂಪ್ರದಾಯಿಕವಾಗಿ ಬೇರೆ ಬೇರೆ ಮಾರ್ಗಗಳಿಂದ ಸಕ್ಸಸ್ ಅನ್ನ ಪಡೆದುಕೊಳ್ಳುವುದಕ್ಕೆ ಇಲ್ಲಿ ಪ್ರಭಾವವನ್ನ ಮಾಡ್ತಾರೆ. ಅಂದ್ರೆ ಇದು ಮನೆ ಒಳಗಡೆ ಆದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಸಂಬಂಧಗಳಲ್ಲಿ ನಂಬಿಕೆ ಮುಂದುವರಿಬೇಕಾಗುತ್ತೆ. ಇನ್ನು ರಾಹು ಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸುವಾಗ ಮನೆಯ ಸಂಪತ್ತುಗಳ ಮೇಲೆ ದೃಷ್ಟಿ, ಮನೆಯ ಅಧಿಕಾರದ ಮೇಲೆ ದೃಷ್ಟಿ, ಸ್ಥಾನದ ಮೇಲೆ ದೃಷ್ಟಿ ಇರುತ್ತೆ. ಹಾಗಾಗಿ ಇಲ್ಲಿ ಸಂಪತ್ತಿಗೆ ಇಲ್ಲಿ ಶುಕ್ರ ಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸುವುದು ಒಳ್ಳೆಯದೇ. ಆದ್ರೆ ಇದರ ಮೇಲೆ ರಾಹು ಪ್ರಭಾವ ಆಗುತ್ತೆ, ಅಲ್ಲಿ ಕುಜ ಪ್ರಭಾವ ಆಗುತ್ತೆ. ಹಾಗಾಗಿ ಇದಕ್ಕಾಗಿ ಕಲಹ, ರಹಸ್ಯವಾಗಿ ಇಟ್ಟಂತಹ ಸಂಪತ್ತುಗಳಿಗಾಗಿ ಕಲಹವೂ ಆಗುವಂತೆ. ಇಲ್ಲಿ ಸೂರ್ಯ ಪ್ರಭಾವ, ಸ್ಥಾನದ ಮೇಲೆ ಪ್ರಭಾವ. ಅಂದ್ರೆ ಯಾರು ಮನೆಯಲ್ಲಿ ಸ್ಥಾನದಲ್ಲಿ ಇರ್ತಾರೆ, ಮೇಲ್ಸ್ಥಾನದಲ್ಲಿ ಇರ್ತಾರೆ, ಅವರ ಮೇಲೆಯೂ ಈ ಗ್ರಹ ಪ್ರಭಾವವನ್ನ ಮಾಡುತ್ತೆ. ಈ ರೀತಿ ಈ ಗ್ರಹಗಳ ಪ್ರಭಾವ ಈ ಮಾಸದಲ್ಲಿ ಇದೆ. ಮನೆಯ ವಾತಾವರಣದಲ್ಲೇ ಹೆಚ್ಚು ನೀವು ಇಲ್ಲಿ ಸಂತೋಷವಾಗಿ ಇರುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಧನಾಭಿವೃದ್ಧಿಗೆ ದ್ವಿತೀಯಾಧಿಪತಿ ಗುರುಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಧನಾಭಿವೃದ್ಧಿ ಕಷ್ಟವಾಗುತ್ತೆ ಈ ಮಾಸದಲ್ಲಿ. ಇನ್ನು ವಿದ್ಯಾರ್ಥಿಗಳಿಗೆ ಗುರುಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕಷ್ಟವಾಗುತ್ತೆ. ಏಕೆಂದ್ರೆ ಗುರು ವಕ್ರ, ಬುಧ ಶುಕ್ರ ಗ್ರಹಗಳು ಪೀಡಿತ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಇನ್ನು ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆ ಮಧ್ಯಮ ಫಲಗಳು ದೊರೆಯುತ್ತೆ. ಏಕೆಂದ್ರೆ ಶುಕ್ರ ಗ್ರಹ ಸಪ್ತಮಾಧಿಪತಿಯಾಗಿ ಬಹುಗ್ರಹಗಳ ಒಂದು ಕಂಜಕ್ಷನ್ ಅಲ್ಲಿ, ಸಂಯೋಗದಲ್ಲಿ ಈ ಮಾಸದಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಮಧ್ಯಮ ಫಲಗಳು ದೊರೆಯುತ್ತೆ. ಇನ್ನು ಗುರುಗ್ರಹ ವಕ್ರ ಸಂಚಾರಕ್ಕೆ ಪರಿಹಾರಗಳನ್ನ ಈ ಮಾಸದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಧನಾಭಿವೃದ್ಧಿಗಾಗಿ, ಕುಟುಂಬದ ವಿಷಯಗಳಿಗಾಗಿ, ಯಶಸ್ಸಿಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಗುರುಗಳಿಗೆ ಮನೆಯಲ್ಲಿ ಗುರು ಸಮಾನ ದೇವತೆಗಳಿಗೆ ಪೂಜಿಸುವುದರಿಂದ, ಗುರುವಾರಗಳಂದು ವಿಶೇಷವಾಗಿ 5 ಇಂಚಿನ ದೀಪದಲ್ಲಿ ಕಡಲೆಕಾಯಿ ಎಣ್ಣೆಯಿಂದ ದೀಪವನ್ನ ಹಚ್ಚಿ ಗುರು ಸ್ತೋತ್ರಗಳನ್ನ ಪಠನೆ ಮಾಡುವುದು, ಅಥವಾ ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಕಡಲೆಕಾಳನ್ನ ಗುರುಗಳ ದೇವಸ್ಥಾನಕ್ಕೆ ದಾನ ಮಾಡಬಹುದು. ಹಾಗೆ ಮನೆಯ ಒಂದು ವಿಷಯಗಳಲ್ಲಿ ಕೋಪವನ್ನ ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗತ್ತೆ. ಇನ್ನು ಈ ಮಾಸದಲ್ಲಿ ಗ್ರಹಗಳ ಗೋಚಾರಗಳನ್ನ ತಿಳಿದುಕೊಂಡು ನಿಮ್ಮ ಮಾಸದ ತಯಾರಿಯನ್ನ ಮಾಡ್ಕೊಳ್ಳಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.